ನೀವು ಅದರಿಂದ ನೀವು ಒಂದು ಬಟ್ಟೆನೋ ಇಲ್ಲ ಅಂದ್ರೆ ಗೋಣಿ ಚೀಲನೋ ಹಾಕಿ ಕಾಟನ್ ಬಟ್ಟೆಲ್ಲ ಇದು ಗೋಣಿ ಚೀಲ ಹಾಕಿ. ನೀವು ಯಾವಾಗ್ಲೂ ಮತ್ತೆ ಅದು ಬೆಳಗ್ಗೆ ಗಾಳಿ ಏರ್ ಹೊರಗಡೆ ಹೋಗ್ತದೆ ಅದು ಆಗುತ್ತೆ ಉಲ್ಟಾ ತೆರವಬಾರ್ದು. ಉಲ್ಟಾ ತಿರುಗಿದ್ರೆ ಅವ್ರು ಯಾಕೆ ಹೇಳ್ತಾರೆ ಅಂದ್ರೆ ಉಲ್ಟಾ ತೆರವಬೇಡ ಅಂತ. ನಮ್ಮ ನಿಯಮ ನಾವು ಕ್ಲಾಕ್ ವೈಸೇ ತಿರುಗಬೇಕು ಅಂತ. ಈಗ ನಾವು ಅಂದ್ರೆ ನಮ್ಮ ಹಿಂದೂ ಪದ್ಧತಿ, ಈಗ ದೇಸಿ ಪದ್ಧತಿ ನಾವೇನೋ ಬಲಗಡೆ ಮಲಗಿದಾಗ ಬಲಗಡೆ ಹೇಳ್ಬೇಕು ಅಂತ ಇವ್ರಲ್ಲ ಸರ್ ಆದಿತ್ಯ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಮಾಡ್ಬೇಕಾದ್ರೆ ಯಾವ ತರ ಮಾಡ್ತೀವಿ ಅದೇ ತರ ತಿರ್ಗಿಸ್ಬೇಕು ಅನ್ನೋದು ಇದು ಒಂದು ದೇವಸ್ಥಾನ ಬಾಲ್ಯಕಾರ ಅವ್ರು ಅಂತ. ಹೇಳ್ಕೊಟ್ಟಿರೋದು. ಅದರಿಂದ ನಾನು ಆ ತರನೇ ಹೇಳ್ತಾ ಇದ್ದೆ. ಯಾಕೆಂದ್ರೆ ಈಗ ಮಿಷನ್ ಇಟ್ಟು ಬಿಡ್ತೀವಿ. ಈಗ ಇನ್ನೊಂದು ಸೆಟ್ಟಿಂಗ್ ಏನಂದ್ರೆ ನಮಗೆ 24 hours ಕರೆಂಟ್ ಇಲ್ಲ. ಈಗ ಈ ತಿಂಗಳಲ್ಲಿ ಬರ್ತದೆ. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಇದಕ್ಕೆ ನಿಮ್ಗೆ 5 amps ಮೋಟರ್ಗಳು ಬರ್ತವೆ. ಫಿಕ್ಸ್ಡ್ ಟ್ಯಾಂಕ್ಗಳು ಮನೆಯಲ್ಲಿ ಇಟ್ಕೊಂತೀವಲ್ವಾ, ಆ ಮೋಟರ್ ತಂದು ಇದಕ್ಕೆ ಹಾಕೊಂಡ್ಬಿಟ್ರೆ ಕರೆಂಟ್ ಇದ್ರೆ 24 ಗಂಟೆ ತಿರ್ತಾನೆ ಇರ್ತದೆ. ನಮ್ಗೇನಿದೆ ಲಾಸು? ಇನ್ನೂ ಜಲ್ದಿ ಆಗ್ತದೆ ಫಾರ್ಮೆಂಟೇಶನ್ ಇನ್ನೂ ಜಲ್ದಿ ಆಗ್ತದೆ. ನಾವು ಈಗ ನೀವು ಎಷ್ಟೇ ಜಾಸ್ತಿ ಹಾಕಿ ಗಿಡಕ್ಕೆ ಲಾಸ್ ಇಲ್ಲ. ಅದೇ ನೀವು ಕೆಮಿಕಲ್ ಒಂದಿಡಿ ಹಾಕೋ ಜಾಗದಲ್ಲಿ ಏನಾರು ಒಂದು ಸ್ವಲ್ಪ 4 ಕಾಳು ಜಾಸ್ತಿ ಆದ್ರೆ ಗಿಡ ಸುಟ್ಟೋಗ್ತದೆ. ಇದು ನೀವು ಬೇಕಾದ್ರೆ ಒಂದು ಡ್ರಮ್ ಒಂದೇ ಗಿಡಕ್ಕೆ ಒಯ್ಯಿರಿ. ಗಿಡ ಸುಟ್ಟೋಯ್ತದೆ, ಭೂಮಿನೂ ಹೆಂಗ್ ಹೇಳ್ತದೆ ಎಲ್ಲ ಚೌಳು ಭೂಮಿ ಹೆಂಗ್ ಹೇಳ್ತದೆ ನೀರು ನೀವು ಒಂದೇ ಗಿಡಕ್ಕೆ ಹಾಕಿದ್ರೇನು ಗಿಡ ಸುಡಲ್ಲ, ಇದರಿಂದ ಎಫೆಕ್ಟು ಇಲ್ಲ. ನೀವು ಎಷ್ಟು ಹಾಕಿದ್ರೇನು ಸಮೃದ್ಧಿಯಾಗಿರ್ತದೆ. ಮತ್ತೆ ಇದು ಹಾಕಿದ್ರೆ ನಮ್ಮ ಗದ್ದೆಗಳಲ್ಲಿ ತೋಟದಲ್ಲಿ ಎಲೆಗಳು ಜಾಸ್ತಿ ಆಯ್ತದೆ. ಎಲೆಗಳು ಜಾಸ್ತಿ ಆದಾಗ ಆಟೋಮೆಟಿಕ್ ಆಗಿ ನಮ್ಮ ಭೂಮಿ ಏನು ನಾವು ಉಳುಮೆ ಮಾಡ್ತಿದೋ ಅದ ಎಲೆಗಳನ್ನೇ ಉಳುಮೆ ಮಾಡ್ತೀವಿ. ನೀವು ಒಂದು ನೆನಪಿಟ್ಕೊಳ್ರಿ,